ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಚ್ ಇಸ್ ಅಭಿಷೇಕ್. ಇವತ್ತು ನಾವು ಮಾರ್ಕೆಟ್ ಪ್ರೀ ಅನಾಲಿಸಿಸ್ ವಿಡಿಯೋನ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನಿನ್ನೆ ಎಕ್ಸಾಕ್ಟ್ ಲೆವೆಲ್ಸ್ನ ಪ್ಲಾಟ್ ಮಾಡಿದ್ದೆ, ಅದನ್ನು ಒಂದು ಸರಿ ನೋಡಿಬಿಡೋಣ. ನಾನು ನಿನ್ನೆ ಯಾರ್ಯಾರು ನಮ್ಮ ವಿಡಿಯೋನ ಫಾಲೋ ಮಾಡಿರ್ತಾರೋ ಅವ್ರು ನೋಡಿರ್ತಾರೆ. ನಾನು ನಿನ್ನೆ ಪರ್ಫೆಕ್ಟಾಗಿ ಹೇಳಿದ್ದೆ, ಮಾರ್ಕೆಟ್ ಏನಾದರೂ 51,307 ಇದ್ರ ಕೆಳಗಡೆ ಟ್ರೇಡ್ ಆಯಿತು ಅಂದರೆ ಮಾರ್ಕೆಟ್ ಫಸ್ಟ್ ಸಪೋರ್ಟ್ ಬಂದು 51,051 ಆಗಿರುತ್ತೆ ಅಂತ. ಆಮೇಲೆ ಸೆಕೆಂಡ್ ಸಪೋರ್ಟ್ ಬಂದು 50,841 ಆಗಿರುತ್ತೆ ಅಂತ ನಾನು ನಿನ್ನೆ ಹೇಳಿದ್ದೆ. ನೀವು ನೋಡ್ಬೋದು, ಮಾರ್ಕೆಟ್ ಕರೆಕ್ಟಾಗಿ ಅಲ್ಲೇ ಬಂದು ಮತ್ತೆ ರೀಟೆಸ್ಟ್ ತೊಗೊಂಡು ಮಾರ್ಕೆಟ್ ಕರೆಕ್ಟಾಗಿ ಅಲ್ಲೇ ಮತ್ತೆ ಬ್ರೇಕ್ ಡೌನ್ ಆಗಿ ಮತ್ತೆ ರೀಟೆಸ್ಟ್ ತೊಗೊಂಡು ಕೆಳಗಡೆ ಬಂದಿದೆ. ನಾನು ಸಪೋರ್ಟ್ 3ನ ಕೊಟ್ಟಿರಲಿಲ್ಲ, ಯಾಕಂದರೆ ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ಮಾರ್ಕೆಟ್ ಫ್ರಮ್ 3-4 ವೀಕ್ಸಿಂದ ಸೈಡ್ ವೇಸಲ್ಲೇ ಇತ್ತು. ಮಾರ್ಕೆಟ್ ಮ್ಯಾಕ್ಸಿಮಮ್ ಇವತ್ತು 300 to 350 ಪಾಯಿಂಟ್ಸ್ ಮೊಮೆಂಟಮ್ ಕೊಡುತ್ತೆ ಅಂತ ಅಂದ್ಕೊಂಡು ನಾನು ಈ ಲೆವೆಲ್ಸ್ನ ಪ್ಲಾಟ್ ಮಾಡಿದ್ದೆ. ನೀವು ನೋಡ್ಬೋದು, ಮಾರ್ಕೆಟ್ ಎಕ್ಸಾಕ್ಟ್ಲಿ ಇದ್ದೇ ಲೆವೆಲ್ಸಲ್ಲಿ ಬಂದು ರೀಟೆಸ್ಟ್ ಕೂಡ ಆಗಿ ಕರೆಕ್ಟಾಗಿ ಅಲ್ಲೇ ಬ್ರೇಕ್ಔಟ್ ಆಗಿದೆ. ಸೊ ಈ ಥರ ಲೆವೆಲ್ಸ್ನ ನಾನು ಡೈಲಿ ಕೊಡ್ತಾನೇ ಇರ್ತೀನಿ. ನೀವು ನೋಡ್ಬೋದು, ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದಾಗಿರುತ್ತೆ. ಆಮೇಲೆ ಇವಾಗ ಮಂಡೇ ಯಾರ್ಯಾರು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡ್ತಾರೋ ಅವ್ರಿಗೆ ಹೊಸ ಲೆವೆಲ್ಸ್ ಬಂದಿದೆ. ಬಿಕಾಸ್ ಮಾರ್ಕೆಟ್ ಆ ಹಳೆ ಲೆವೆಲ್ಸ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿದೆ. ಇವತ್ತೇ ಫಸ್ಟ್ ಟೈಮ್ ಮಾರ್ಕೆಟ್ ಅರೌಂಡ್ 51,351ಇಂದ 50,482 ಅಂದರೆ ಅರೌಂಡ್ 850 ಪಾಯಿಂಟ್ಸ್ 900 ಪಾಯಿಂಟ್ಸ್ನ ಮೊಮೆಂಟಮ್ ಕೊಟ್ಟಿದೆ. ಸೊ ನಮಗೆ ಹೊಸ ಸಪೋರ್ಟ್ ಆಗಿದೆ 50,487. ಸೆಕೆಂಡ್ ಸಪೋರ್ಟ್ ಆಗಿದೆ 50,254 ಆ್ಯಂಡ್ ಥರ್ಡ್ ಸಪೋರ್ಟ್ 50,132. ನೀವು ಕೇಳ್ಬೋದು, ತುಂಬ ಹತ್ತಿರ ಸಪೋರ್ಟ್ ಯಾಕೆ ಅಂದರೆ ಮಾರ್ಕೆಟ್ ಲಾಸ್ಟ್ 3-4 ವೀಕ್ಸಿಂದ ಮೇಲಕ್ಕೆ ಅಪ್ಸೈಡ್ ಮೊಮೆಂಟಮ್ ಕೊಡಬೇಕಾದ್ರೆ ತುಂಬ ಕಮ್ಮಿ ಪಾಯಿಂಟ್ಸ್ನ ಮೊಮೆಂಟಮ್ ಕೊಟ್ಕೊಂಡು ಓಪನ್ ಆಗಿದೆ, ರ್ಯಾಲಿ ಆಗಿದೆ. ಅದಕ್ಕೋಸ್ಕರ ನಮಗೆ ಇನ್ನು ನೆಕ್ಸ್ಟ್ ಬರೋ ಲೆವೆಲ್ಸಲ್ಲೆಲ್ಲ 100-150 ಪಾಯಿಂಟ್ಸ್ಗೆ ಸಪೋರ್ಟ್ ಸಿಗ್ತಾನೆ ಇರುತ್ತೆ ಡೌನ್ ಸೈಡ್ ಮೊಮೆಂಟಮಲ್ಲಿ. ಯಾಕಂದರೆ 3-4 ವೀಕ್ಸಿಂದ ಮಾರ್ಕೆಟ್ ತುಂಬ ನಿಧಾನಕ್ಕೆ ರ್ಯಾಲಿ ಕೊಟ್ಟಿದ್ದು, ಅದಕ್ಕೋಸ್ಕರನೇ. ಆಮೇಲೆ ಈ S2 ಇದೆಯಲ್ಲ, ಇದೇ ನಮಗೆ ಇವಾಗ R1 ಅಂದರೆ ರೆಸಿಸ್ಟೆನ್ಸ್ 1 ಆಗಿ ರೆಸಿಸ್ಟೆನ್ಸ್ 1 ಆಗಿ ನಮ್ಗೆ ಇವಾಗ ಇದೇ ಲೈನ್ ಇರುತ್ತೆ. ಇಲ್ಲಿಗೆ ಬಂದರೆ ರಿಜೆಕ್ಷನ್ ತೊಗೊಳೋ ತುಂಬ ಪಾಸಿಬಿಲಿಟೀಸ್ ಕೂಡ ಇದೆ. ಇದನ್ನು ದಾಟಿದ್ರೆ ನೆಕ್ಸ್ಟು S1 ಬದಲು ಇದನ್ನು ನಾನು R2 ಅಂತ ಹಾಕ್ತೀನಿ. ನೋಡಿ, ಮಾರ್ಕೆಟ್ ಎಕ್ಸಾಕ್ಟ್ಲಿ ಇಲ್ಲೇ ಬಂದು ರಿವರ್ಸಲ್ ತೊಗೊಳುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬೋದು. ಮಂಡೇನೂ ಕೂಡ ನೀವು ನೋಡ್ಬೋದು, ನಾನು ಈ ಲೆವೆಲ್ಸ್ನ ಫ್ರಮ್ ಪಾಸ್ಟ್ 2 ವೀಕ್ಸ್ ಕೊಡ್ತಾನೇ ಇದ್ದೀನಿ. ಮಾರ್ಕೆಟ್ ಎಕ್ಸಾಕ್ಟ್ಲಿ ಹಂಗೇ ಫಾಲೋ ಮಾಡ್ತಾ ಇದೆ. ನಿಮ್ಗೆ ಯಾರೇ ಟ್ರೇಡರ್ಸ್ ಫ್ರೆಂಡ್ಸ್ ಇದ್ದರೂ ಪ್ಲೀಸ್ ಅವ್ರ ಜೊತೆ ಶೇರ್ ಮಾಡಿ. ಒಂದು ಸತಿ ಬೇಕಾದ್ರೆ ನೀವು ಯಾರು ನಿಮಗೆ ಹೊಸೊಬ್ಬರು ನೋಡ್ತಾ ಇದ್ರಿ ವಿಡಿಯೋನ, ಟ್ರೇಡರ್ಸ್ಗೆ ಕಳಿಸ್ಬಿಟ್ಟು ನಾನು ಕೇಳಿ ಇದು ಕರೆಕ್ಟಾಗಿದೆ ಲೆವೆಲ್ಸು ಅಂತ. ಆಮೇಲೆ ಇವತ್ತು ನಾನು ನಿಫ್ಟಿ 50 ಕೂಡ ಮಾಡ್ತೀನಿ, ನೋಡೋಣ. ಅದೂ ನೆನ್ನೆ ಅನಾಲಿಸಿಸ್ ಮಾಡಿದ್ದೆ, ಇವತ್ತು ನೋಡೋಣ ಏನಾಗಿದೆ ಅಂತ. ನಾನು ನಿನ್ನೆ ಮಾರ್ಕೆಟ್ ಕರೆಕ್ಟಾಗಿ ನೋಡಿ ಇಲ್ಲಿ ಎಂಡ್ ಆಗಿತ್ತು. ಬೇಕಾದ್ರೆ ವೀಡಿಯೋ ಹೋಗಿ ನೋಡ್ಕೊಳ್ಳಿ. ಮಾರ್ಕೆಟ್ ಏನಾದರೂ ಈ ಟ್ರೆಂಡನ್ನು ಕೆಳಗಡೆ ಬಂದರೆ 100% ಡೌನ್ ಸೈಡ್ ಮೊಮೆಂಟಮ್ ಕೊಡುತ್ತೆ ಅಂತ ನಾನು ಫಸ್ಟ್ ಸಪೋರ್ಟು ಕೂಡ ಕೊಟ್ಟಿದ್ದೆ, ಸೆಕೆಂಡ್ ಸಪೋರ್ಟು ಕೂಡ ಕೊಟ್ಟಿದ್ದೆ. ಮಾರ್ಕೆಟ್ ಕೆಳಗಡೆ ಓಪನ್ ಆಗಿ ಆ ಟ್ರೆಂಡಿನ ಹತ್ರ ಕರೆಕ್ಟಾಗಿ ರಿವರ್ಸಲ್ ತೊಗೊಂಡು ನೋಡ್ಕೊಳ್ಳಿ. ಕರೆಕ್ಟಾಗಿ ರಿವರ್ಸಲ್ ತೊಗೊಂಡು S1 ಎಷ್ಟು ದಾಟ್ತು, ನಾನು ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ 25,042 ಏನೋ ದಾಟ್ತು ಅಂದರೆ ಮಾರ್ಕೆಟ್ 24,900ಗೆ ಬೇಗನೆ ರ್ಯಾಲಿ ಕೊಡುತ್ತೆ ಅಂತ. ನೋಡಿ ನೀವೇ ಎಷ್ಟು ಬೇಗ ರ್ಯಾಲಿ ಕೊಟ್ಟಿದೆ ಅಂತ. ಆಮೇಲೆ ನಾನು ಸಪೋರ್ಟ್ 4 ಕೂಡ ಪ್ಲಾಟ್ ಮಾಡಿದೆ. ಸಪೋರ್ಟ್ 4 ಹತ್ರನೂ ಕೂಡ ಬಂದು ಕರೆಕ್ಟಾಗಿ ರಿಜೆಕ್ಷನ್ ತೊಗೊಂಡಿದೆ. ನಾನು ಈ ಸಪೋರ್ಟ್ನ ಪ್ಲಾಟ್ ಮಾಡಿರಲಿಲ್ಲ, ಬಿಕಾಸ್ ನಾನು ಇಷ್ಟೊಂದು ಕೆಳಗಡೆ ಬರುತ್ತೆ ಮಾರ್ಕೆಟ್ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ನಮಗೆ ನೆಕ್ಸ್ಟು ಇವತ್ತು ಮಾರ್ಕೆಟ್ ನೋಡಿ ಇಲ್ಲಿ ಎಂಡ್ ಆಗಿದೆ. ಇದು ಪೋಸ್ಟ್ ಮಾರ್ಕೆಟ್ ಇಲ್ಲಿ ಎಂಡ್ ಆಗಿದೆ. ಸೊ ನಮಗೆ ಹೊಸ ಲೆವೆಲ್ಸ್ನ ನಾನು ಇವತ್ತು ಪ್ಲಾಟ್ ಮಾಡಿದ್ದೀನಿ ಈ ವಿಡಿಯೋಗೋಸ್ಕರ. ಈ ಸಪೋರ್ಟ್ 1 ಬಂದು ನಮಗೆ 24,822, ಇದು ತುಂಬ ಕ್ರೂಷಿಯಲ್ ಲೆವೆಲ್ ಇದೆ. 24,822. ಸೆಕೆಂಡ್ ಸಪೋರ್ಟ್ ಬಂದು 24,745. ಓಕೆನಾ. ಆಮೇಲೆ ನಮ್ಗೆ ಈ ರೆಸಿಸ್ಟೆನ್ಸ್ ಈ ಸಪೋರ್ಟ್ ಎಲ್ಲ ನಮಗಿನ್ನ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಇದೇ ನಮಗೆ ರೆಸಿಸ್ಟೆನ್ಸ್ 1 ಆಗುತ್ತೆ. ಇದು ನಮಗೆ ರೆಸಿಸ್ಟೆನ್ಸ್ 2 ಆಗುತ್ತೆ. ನೋಡ್ಕೊಳ್ಳಿ, ಇದು ರೆಸಿಸ್ಟೆನ್ಸ್ 1 ಆಗುತ್ತೆ, ಇದು ರೆಸಿಸ್ಟೆನ್ಸ್ 2 ಆಗುತ್ತೆ. ಆಮೇಲೆ ರೆಫರೆನ್ಸ್ಗೋಸ್ಕರ ಇದು ಮಾಡಿಬಿಡ್ತೀನಿ, ಇದು ರೆಸಿಸ್ಟೆನ್ಸ್ 3 ಆಗುತ್ತೆ. ಬಿಕಾಸ್ ಮಾರ್ಕೆಟ್ ಅದನ್ನೆಲ್ಲ ದಾಟ್ಕೊಂಡು ಕೆಳಗಡೆ ಬಂದಿದೆ. ಇವಾಗ ನಮಗೆ ಮೇಲಕ್ಕೆ ಸಿಗೋ ಲೈನ್ಸ್ ಎಲ್ಲ ಏನಾಗುತ್ತೆ, ರೆಸಿಸ್ಟೆನ್ಸ್ ಆಗುತ್ತೆ. ಒನ್ಸ್ ಏನಾದರೂ ಕ್ಯಾಂಡಲ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ಇದೇ ಸಪೋರ್ಟ್ ಲೈನ್ ನಮಗೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ ಈ ಕ್ಯಾಂಡಲ್ಗೆಲ್ಲ. ನೋಡಿ, ಈ ಥರ ಪರ್ಫೆಕ್ಟಾಗಿ ನೀವು ಲೆವೆಲ್ಸನ್ನು ಪ್ಲಾಟ್ ಮಾಡಬೇಕು ಅಂತ ಇದ್ದರೆ ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿ. ನಾನು ಇದನ್ನು ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ. ಇದೇ ಅಂತಲ್ಲ, ತುಂಬ ಆಸ್ಪೆಕ್ಟ್ಸ್ ಇದೆ ಆಪ್ಷನ್ ಬೈಯಿಂಗ್ ಮಾಡಬೇಕಾದ್ರೆ. ಡೆಲ್ಟಾ ಅದು ಹೆಂಗೆ ವರ್ಕ್ ಆಗುತ್ತೆ, ಆಮೇಲೆ ಮೇನ್ ಗಾಮಾ ಬೂಸ್ಟ್ ಅಂದರೆ ಏನು, ಮೇನ್ ಟೀಟಾ ಡಿಕೆ ಯಾವ ಥರ ಆಗುತ್ತೆ, ಎಕ್ಸ್ಪೈರಿ ದಿನ ಯಾವ ಥರ ಆಗುತ್ತೆ, ಆಮೇಲೆ ನಾರ್ಮಲ್ ಡೇಸಲ್ಲಿ ಯಾವ ಥರ ಆಗುತ್ತೆ, ಇದೆಲ್ಲ ನಾನು ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಇದೆ ಮಾರ್ಕೆಟ್ ಲೆವೆಲ್ಸು. ಬೇಕಾದ್ರೆ ನೀವು ಮಂಡೇನೂ ನೋಡಿಕೊಂಡು ಬಂದು ಹೇಳಿ ನನಗೆ. ಇದೇ ಥರನೇ ಮಾರ್ಕೆಟ್ ರೆಸ್ಪೆಕ್ಟ್ ಆಗುತ್ತೆ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ದಾರೆ, ನಿಮ್ಮ ಮಾರ್ಕೆಟು ತುಂಬ ಚೆನ್ನಾಗಿ
ಕರೆಕ್ಟಾಗಿ ಅದೇ ಲೆವೆಲ್ಸಿಂದ ರಿವರ್ಸಲ್ ತೊಗೊತಾ ಇದೆ. ನೀವು ಸುಮ್ಮನೆ ನೀವು ಕಾಲ್ಸು ಅದೆಲ್ಲ ಕಾಸು ವೇಸ್ಟ್ ಮಾಡ್ಕೊಂಡು ಬದಲು ನೋಡಿ ಫ್ರೀಯಾಗಿ ಲೆವೆಲ್ಸ್ ಕೊಡ್ತಾ ಇದ್ದೀವಲ್ಲ, ಈ ಲೆವೆಲ್ಸ್ ಏನೋ ದಾಟಿದ್ರೆ ತೊಗೊಳ್ಳಿ. ಕಾಲ್ ಪುಟ್ಟು ಇವಾಗ ಇಲ್ಲಿ ದಾಟ್ತು ಅಂದ್ಕೊಳ್ಳಿ, ನೀವು ಆರಾಮಾಗಿ ಪುಟ್ಟು ತೊಗೊಂಡಿದ್ರೆ ಬರ್ತಾಯಿತ್ತಾ. ಆಮೇಲೆ ಯಾವುದೇ ಆಗಲಿ ತುಂಬ ಜನ ಇಲ್ಲಿ ತೊಗೊತಾರೆ, ಯಾಕೆ ಅಂದರೆ ಒಂದು ರೀಟೆಸ್ಟ್ ಆಗೋಕ್ಕೆ ಬಿಡಿ, ಟೈಮ್ ಕೊಡಲೇಬೇಕು ಮಾರ್ಕೆಟ್ಗೆ. ನೀವು ರೀಟೆಸ್ಟ್ ಆಗೋಕ್ಕೆ ಕೊಡಲೇಬೇಕು. ಯಾವತ್ತೇ ಆಗಲಿ ರ್ಯಾಲಿಲಿ ಯಾವತ್ತೂ ಅಷ್ಟೇ ಎಂಟ್ರಿ ಆದರೆ ನಮಗೆ ಲಾಸೇ ಆಗುತ್ತೆ. ಬಿಕಾಸ್ ರ್ಯಾಲಿ ಆದಮೇಲೆ ಒಂದು ಚಿಕ್ಕ ಕರೆಕ್ಷನ್ ತೊಗೊಂಡಾದ್ಮೇಲೆ ನಾವು ಎಂಟ್ರಿ ಆಗಬೇಕು, ಅದನ್ನೇ ನಾವು ಪ್ರೊಜೆಕ್ಷನ್ ಅಂತ ಕರಿತೀವಿ. ಆಮೇಲೆ ತುಂಬ ಜನ ಮಂಡೇ ಇದನ್ನು ಮಿಡ್ ಕ್ಯಾಪ್ನ ಮಾಡ್ತಾರೆ. ನಾನು ಆ್ಯಕ್ಚುಲಿ ಮಿಡ್ ಕ್ಯಾಪಲ್ಲಿ ಟ್ರೇಡ್ ಮಾಡಲ್ಲ, ನಾನು ಬ್ಯಾಂಕ್ ಎಕ್ಸೆಲ್ ಟ್ರೇಡ್ ಮಾಡ್ತೀನಿ. ಬಟ್ ಆದರೂ ತುಂಬ ಜನಕ್ಕೋಸ್ಕರ ನಾನು ಮಿಡ್ ಕ್ಯಾಪಲ್ಲಿ ಲೆವೆಲ್ಸ್ ಕೂಡ ಒಂದು ಪ್ಲಾಟ್ ಮಾಡಿದ್ದೀನಿ. ಓಕೆ, ನೀವು ನೋಡ್ಬೋದು ಮಿಡ್ ಕ್ಯಾಪು ನಮಗೆ ಸ್ಟ್ರಾಂಗೆಸ್ಟ್ ಒಂದು ರೆಸಿಸ್ಟೆನ್ಸ್ ಇದೆ 13,112. ಆಮೇಲೆ ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 13,185. ಫಸ್ಟ್ ಸಪೋರ್ಟ್ ಇದಕ್ಕೆ 12,990 ಇದೆ. ಯಾಕಂದರೆ 13,000 ತುಂಬ ನಮಗೆ ರೌಂಡ್ ಲೆವೆಲ್ ಆಗಿರುತ್ತೆ. ಸೊ ಅದಕ್ಕೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾನು ಅನ್ಕೊತೀನಿ. ಸೊ ನೋಡೋಣ. ಲಾಸ್ಟ್ ವೀಕ್ ಕೂಡ ನಾನು ಕೊಟ್ಟಿದ್ದೆ, ಇದನ್ನು ಮಿಡ್ ಕ್ಯಾಪ್ದು ಕೊಟ್ಟಿದ್ದೆ. ಯಾರು ನಾನು ವೀಡಿಯೋಸ್ ಹೋಗಿ ನೋಡಿ, ಲಾಸ್ಟ್ ಫ್ರೈಡೇ ಮಾಡಿರೋದು ಪರ್ಫೆಕ್ಟಾಗಿ ಮಿಡ್ ಕ್ಯಾಪ್ ಅದೇ ಲೆವೆಲ್ಸಿಂದ ರಿಜೆಕ್ಷನ್ ತೊಗೊಂಡಿದೆ. ಇಲ್ಲಾಂದರೆ R1 ದಾಟಿದ್ರೆ ರೆಸಿಸ್ಟೆನ್ಸ್ದು ಹತ್ರ ಪರ್ಫೆಕ್ಟಾಗಿ ಹೋಗಿದೆ. ಓಕೆ, ಇವಾಗ ನಾನು ಈ ವಿಡಿಯೋ ಮಾಡ್ತಾಯಿರೋದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೇ ಆದರೂ ಆಫ್ಲೈನ್ ಕ್ಲಾಸಸ್ ಕಲಿಬೇಕು ಅಂತಿದ್ದರೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಕಲಿಬೋದು. ನಮ್ದು ಇಲ್ಲಿ 1-to-1 ಮೆಂಟರ್ಶಿಪ್ಪೇ ಇರುತ್ತೆ. ನಾವು ತುಂಬ ಗುಂಪಲ್ಲಂತೂ ಹೇಳ್ಕೊಡಲ್ಲ, 1-to-1 ಮೆಂಟರ್ಶಿಪ್ಪಲ್ಲೇ ಹೇಳ್ಕೊಡ್ತೀವಿ. ಬೇಸಿಕ್ ಟು ಅಡ್ವಾನ್ಸೇ ಹೇಳ್ಕೊಡ್ತೀವಿ. ಯಾರೇ ಡೌಟ್ ಇದ್ದರೂ ತುಂಬ ಜನ ಕೇಳ್ತಾರೆ ಎಲ್ಲಿದೆ ಇನ್ಸ್ಟಿಟ್ಯೂಟ್ ಅಂತೆಲ್ಲ. ನಮ್ಮದು RR ನಗರಲ್ಲಿ ಲೊಕೇಟ್ ಆಗಿದೆ. ಆಮೇಲೆ ನಮ್ಮದು ಟೆಲಿಗ್ರಾಮ್ ಪೇಜ್ ಕೂಡ ಇದೆ, ಆಮೇಲೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನೀವು ಹೋಗಿ ನೋಡ್ಬೋದು. ನಾವು ಡೈಲಿ ಏನು ಮಾಡ್ತೀವಿ, ಟ್ರೇಡ್ ಮಾಡ್ತೀವಿ, ಎಷ್ಟು ಪ್ರಾಫಿಟ್ಸ್ ಮಾಡ್ತೀವಿ, ಅಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಯಾರಿಗೆ ಏನೇ ಡೌಟ್ಸ್ ಇದ್ದರೂ, ಆಫ್ಲೈನ್ ಕ್ಲಾಸಸ್ ಬಗ್ಗೆ ಏನೇ ಎನ್ಕ್ವೈರೀಸ್ ಇದ್ದರೂ ಪ್ಲೀಸ್ ನಮಗೆ ಕಾಲ್ ಮಾಡಿ, ನಾವು ಅದನ್ನು ನಿಮಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತೀವಿ. ಆಮೇಲೆ ನಿಮ್ಮ ಟ್ರೇಡರ್ಸ್ ಫ್ರೆಂಡ್ಸ್ ಜೊತೆ ಪ್ಲೀಸ್ ನಮ್ಮ ಚಾನಲ್ನ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಹೊಸದಾಗಿರೋದು ಕಾರಣ ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಫಸ್ಟು ಈ ಅಪ್ಡೇಟ್ಸ್ ಬರುತ್ತೆ. ಥ್ಯಾಂಕ್ ಯು.